ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಹೊಂಬಾಳೆ ಸಿರಿ ಲಾಗ್ಸ್ಗೆ ಸ್ವಾಗತ. ನಿಮಗೆ ನಾನು ಒಂದು ತುಂಬ ರುಚಿಯಾಗಿರುವಂತಹ ಬೆಳಿಗ್ಗೆ ಮಾಡಿದ್ದು ಇಡ್ಲಿ ಸಂಜೆ ಯಾರು ತಿನ್ನಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ಒಂದು ಡಿಶನ್ನು ಮಾಡಿ. ತುಂಬ ಇಷ್ಟಪಟ್ಟು ಮಕ್ಕಳು ದೊಡ್ಡವರು ಎಲ್ಲರೂ ತಿಂತಾರೆ. ಬೆಳಿಗ್ಗೆ ಇಡ್ಲಿನ ಬೇಡ ಅನ್ನೋರೆಲ್ಲ, ಮೂಗು ಮುರಿಯೋರೆಲ್ಲ ಈ ಇಡ್ಲಿನ ಡಿಶನ್ನು ಚೆಂದ ಮಾಡಿ ಬಾರಿಸ್ತಾರೆ. ನೋಡಿ, ಬೇಕಾದರೆ ಇದು ಗ್ಯಾರಂಟಿ. ನಾವು ಯಾವುದೇ ಥರದ ಇಡ್ಲಿ ಇರ್ಬೋದು, ಅದನ್ನು ಮಾಡಲಿಕ್ಕೆ ನಾನೀಗ ಒಂದು ಈರುಳ್ಳಿ ತೆಗೆದುಕೊಂಡಿದ್ದೇನೆ, ಹಾಗೆ ಶೇಂಗಾ ಬೀಜನ ತೆಗೆದುಕೊಂಡಿದ್ದೇನೆ, ಹಾಗೆ ಬೇವಿನ ಸೊಪ್ಪು ಮತ್ತು ಹಸಿಮೆಣಸನ್ನು ತೊಗೊಂಡಿದ್ದೇನೆ. ಇಡ್ಲಿನ ನಾವು ಬೇಡ ಅಂತ ಮೂಗು ಮುರಿಯೋರು ಈ ರೀತಿ ಡಿಶ್ ಮಾಡಿಕೊಟ್ರೆ ತಿಂತಾರೆ. ನೋಡಿ, ನಾನು ಇಡ್ಲಿನೆಲ್ಲ ಪುಡಿ ಮಾಡ್ಕೊಂಡಿದ್ದೇನೆ. ಚೆನ್ನಾಗಿ ಪುಡಿ ಮಾಡಿಕೊಳ್ಳಿ. ಒಂದು ಬಾಣಲಿಗೆ ಒಂದು 3 ಚಮಚದಾಗುವಷ್ಟು ಎಣ್ಣೆಯನ್ನು ಬಳಸಿ. ಸ್ವಲ್ಪ ಎಣ್ಣೆ ಇದಕ್ಕೆ ಬೇಕು. 3 ಚಮಚ ತೆಗೆದುಕೊಳ್ಳಿ. ನಾನಾಗ ತೋರಿಸಿರೋ ಇಂಗ್ರೀಡಿಯೆಂಟ್ಸು, ಅಯ್ಯೋ ಇದು ಏನು ಇಡ್ಲಿ ಉಪ್ಪಿಟ್ಟು ಇರ್ಬೋದು ಅಂತ ಅನ್ಕೋಬೋದು, ಆದರೆ ಇದು ಇಡ್ಲಿ ಉಪ್ಪಿಟ್ಟಲ್ಲ. ಮುಂದೆ ನಿಮಗೆ ಬೇರೆ ವಸ್ತುಗಳನ್ನು ಹಾಕ್ತೇನೆ. 1 ಚಮಚದಾಗಷ್ಟು ಶೇಂಗಾ ಬೀಜನ ನಾನಿನ್ಕ ಬಳಸ್ತಾ ಇದ್ದೇನೆ. ಚೆನ್ನಾಗಿ ಶೇಂಗಾ ಬೀಜ, ನೆಲಗಡಲೆ ಬೀಜನ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಅಂದರೆ ಸ್ವಲ್ಪ ಕೆಂಪಗೆ ಆಗಬೇಕು. ನೆಲಗಡಲೆ ಬೀಜ ಕೆಂಪಗೆ ಆದ ತಕ್ಷಣ ನಾವು ಇದಕ್ಕೆ ಚೆನ್ನಾಗಿ ಫ್ರೈ ಆಗಲಿ. ನಾವು ಇದಕ್ಕೆ ಈಗ ಉದ್ದಿನ ಬೇಳೆಯನ್ನು ಬಳಸ್ತಾ ಇದ್ದೇನೆ. ನೋಡಿ, ಈಗ ನಾನು ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೇನೆ. 1 ಚಮಚದಾಗಷ್ಟು ಉದ್ದಿನ ಬೇಳೆಯನ್ನು ಹಾಕಿದರೆ ಸಾಕು, ಹೆಚ್ಚೇನು ಬೇಡ ಇದಕ್ಕೆ. ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲನ್ನು ಹೊಸಬರು ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋಕ್ಕೆ ಒಂದು ಕಮೆಂಟ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಪೂರ್ತಿ ವಿಡಿಯೋನ ನೋಡಿ. ಹೀಗೆ ಎಲ್ಲ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಈಗ ನಾನು ಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ ಬೇವಿನ ಸೊಪ್ಪನ್ನು. ದಯವಿಟ್ಟು ಫ್ರೆಂಡ್ಸ್, ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಯಾರು ಆಗದೆ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದಕ್ಕೆ ನಾನು 2 ಹಸಿಮೆಣಸನ್ನು ಬಳಸ್ತಾ ಇದ್ದೇನೆ. ಹಾಗೆ 1 ಈರುಳ್ಳಿಯನ್ನು ಬಳಸ್ತಾ ಇದ್ದೇನೆ. ಚೆನ್ನಾಗಿ ಕಟ್ ಮಾಡಿಕೊಳ್ಳಿ. ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ. ನಾವು ಎಷ್ಟು ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡ್ತೀರೋ ಅಷ್ಟು ಒಳ್ಳೆಯದು. ಯಾಕಂದರೆ ನಾವು ಎಷ್ಟು ಹೊತ್ತು ಈ ಡಿಶನ್ನು ಇಟ್ಟರೂ ಸಹ ಹಾಳಾಗಲ್ಲ. ನಾವು ಹೆಚ್ಚು ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡಲಿಲ್ಲ ಅಂದರೆ ಬೇಗ ಹಳಸಿ ಹೋಗ್ತದೆ. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈರುಳ್ಳಿ. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಬಳಸ್ತಾ ಇದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಳಸದೇ ಇರುವವರು ಸ್ಕಿಪ್ ಮಾಡ್ಬೋದು. ಹಾಗೆ ಬೆಳ್ಳುಳ್ಳಿ ತಿನ್ನದೇ ಇರುವವರು ಖಾಲಿ ಬೆಳ್ಳುಳ್ಳಿನ ಬಿಟ್ಟು ಶುಂಠಿ ಮಾತ್ರ ಕೊಯ್ದು ಹಾಕ್ಬೋದು. ಹೇಗೆ ಬೇಕಾದರೂ ಮಾಡ್ಬೋದು. ಶುಂಠಿ ಬೆಳ್ಳುಳ್ಳಿ 2 ಹಾಕ್ಬೋದು. ಕೊಯ್ದು ಬೇಕಾದರೂ ಹಾಕ್ಬೋದು, ಪೇಸ್ಟು ಸಹ ಹಾಕ್ಬೋದು. ನಾನೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಬೇಕು. ಸ್ನೇಹಿತರೆ, ಯಾರೆಲ್ಲ ಹೊಸಬರಿದ್ದಾರೋ ದಯವಿಟ್ಟು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಕೊಡಿ, ಕಮೆಂಟ್ ಹಾಕಿ. ಈಗ ನಾನು ತುಂಬ ಸೀಕ್ರೆಟ್ ಆಗಿರುವಂಥ ಒಂದು ಇಂಗ್ರೀಡಿಯೆಂಟ್ಸನ್ನು ಬಳಸ್ತಾ ಇದ್ದೇನೆ. ಇದು ಸೀಜ್ವಾನ್ ಸಾಸ್ ಅಂತ ಕರೀತಾರೆ. ಇದು ಮಾರುಕಟ್ಟೆಯಲ್ಲಿ ಎಲ್ಲ ಕಡೆ ಸಿಗ್ತದೆ, ಆನ್ಲೈನಲ್ಲಿ ಸಹ ಸಿಗ್ತದೆ. ಇದನ್ನು ನಾನು 2 ಚಮಚ ಬಳಸ್ತಾ ಇದ್ದೇನೆ. ನಾನು ತಗೊಂಡಿರುವ ಇಡ್ಲಿಗೆ ಇದು 2 ಚಮಚ ಸಾಕಾಗ್ತದೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ವಸ್ತು ಅಂದರೆ ಕಿಚನ್ ಕಿಂಗ್ ಮಸಾಲ, ಅದು ಸಹ ನಾನು 2 ಚಮಚ ಬಳಸ್ತಾ ಇದ್ದೇನೆ. ಈ 2 ಚಮಚ, ಅದು 2 ಚಮಚ, ಇದು 2 ಚಮಚ ಕರೆಕ್ಟಾಗಿ ಮ್ಯಾಚ್ ಆಗ್ತದೆ. ಕಿಚನ್ ಕಿಂಗ್ ಮಸಾಲ ಎಲ್ಲ ಅಂಗಡಿಯಲ್ಲೂ ಸಿಗ್ತದೆ ಸಾಮಾನ್ಯವಾಗಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ.
ದಿನಸಿ ಸಾಮಾನು ಅಂಗಡಿಯಲ್ಲಿ ನಿಮಗೆ ಈ ಸಾಸ್ಗಳು ಎಲ್ಲಿ ಸಿಗ್ತದೆ ಅಲ್ಲಿ ಸಿಕ್ಕೇ ಸಿಗ್ತದೆ. ಸಿಜ್ವಾನ್ ಸಾಸ್ ಮತ್ತು ಕಿಚನ್ ಕಿಂಗ್ ಮಸಾಲ. ನಾನೀಗ ಅದಕ್ಕೆ ಯಾವುದಕ್ಕೂ ಉಪ್ಪನ್ನು ಬಳಸಲಿಲ್ಲ, ಯಾಕಂದರೆ ಇಡ್ಲಿಗೆ ಮೊದಲೇ ಉಪ್ಪಿದೆ, ಹಾಗೆ ಸಿಜ್ವಾನ್ ಸಾಸಲ್ಲಿ ಸಹ ಉಪ್ಪಿದೆ. ನಾನೀಗ ಇಡ್ಲಿ ಹುಡಿ ಮಾಡ್ಕೊಂಡಿರೋದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಬಳಸಿರುವಂಥ ಶುಂಠಿ ಬೆಳ್ಳುಳ್ಳಿ ಹಾಗೂ ಸಿಜ್ವಾನ್ ಸಾಸ್ ಮತ್ತು ನಾವು ಬಳಸಿರುವಂಥ ಕಿಚನ್ ಕಿಂಗ್ ಮಸಾಲ ಪುಡಿ ಉಂಟಲ್ಲ, ಅದರಿಂದ ನಮಗೆ ಈ ಹೊಸ ಡಿಶ್ಶು ತುಂಬ ಟೇಸ್ಟಿಯಾಗಿ ಬರ್ತದೆ. ಇದು ಇವತ್ತಿನವರೆಗೂ ಯಾರೂ ಮಾಡಲಿಲ್ಲ ಈ ಥರ ಡಿಶ್ಶು. ನಾನೇ ಫಸ್ಟು ಟ್ರೈ ಮಾಡಿದ್ದು. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ದಕ್ಕಾಗಿ ಸಪೋರ್ಟ್ ಮಾಡಿ.